ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವರ್ಲ್ಡ್ ಕಪ್ ಅಂದ್ರೆ ಅದರಲ್ಲೂ ಎದುರುಗಡೆ ಪಾಕಿಸ್ತಾನ ಇತ್ತು ಅಂದ್ರೆ ಕಿಕ್ ಬೇರೆನೇ ಇರುತ್ತೆ. 2026 T20 ವರ್ಲ್ಡ್ ಕಪ್ನಲ್ಲಿ ಕೊಲಂಬೋನಲ್ಲಿ ಅದೇ ಆಯಿತು. ಯುದ್ಧ, ದಾಯಾದಿ ಕಲಹ. ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತೊಮ್ಮೆ ತನ್ನ ಪ್ರಭುತ್ವ ಸಾಧಿಸಿದೆ. ಬರೀ ಗೆಲ್ಲೋದಲ್ಲ, ಪಾಕಿಸ್ತಾನವನ್ನು ಚಚ್ಚಿ ಕ್ರಶ್ ಮಾಡಿ ತುಳಿದು ಹಾಕಿದೆ. ಕೇವಲ 114 ರನ್ಗಳಿಗೆ ಆಲ್ಔಟ್ ಮಾಡಿ ಬರೋಬ್ಬರಿ 61 ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ. ಈ ಮೂಲಕ ಆಪರೇಷನ್ ಸಿಂಧೂರ್, ಆಮೇಲೆ ಆಪರೇಷನ್ ತಿಲಕ್, ಈಗ ಆಪರೇಷನ್ ಕಿಶನ್ ಆಗಿದೆ ಪಾಕಿಸ್ತಾನಕ್ಕೆ. ಈ ಮ್ಯಾಚ್ನಲ್ಲಿ ಹೀರೋ ಆಗಿದ್ದು ನಮ್ಮ ಪಾಕೆಟ್ ಡೈನಮೈಟ್ ಇಶನ್ ಕಿಶನ್ ಮತ್ತು ಪಾಕ್ ಬ್ಯಾಟ್ಸ್ಮನ್ಗಳನ್ನು ನೃತ್ಯ ಮಾಡಿಸಿದ ನಮ್ಮ ಸ್ಪಿನ್ನರ್ಗಳು. ಪಾಕಿಸ್ತಾನ ಎಷ್ಟೇ ಸ್ಪಿನ್ನರ್ಗಳನ್ನು ತಂದರೂ ಕೂಡ, ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಟೀಮ್ ಇಂಡಿಯಾದ ಟೋಟಲ್ ಡಾಮಿನೇಷನ್ ಮುಂದೆ ಅವರ ಯಾವ ಆಟನೂ ನಡೆಯಲಿಲ್ಲ. ಹಾಗಿದ್ರೆ ಏನಾಯಿತು ಮ್ಯಾಚ್ನಲ್ಲಿ? ಪಾಕಿಸ್ತಾನ ಸೋತಿದ್ದು ಎಲ್ಲಿ? ಭಾರತದ ಗೆಲುವಿನ ರಹಸ್ಯ ಏನು? ಈ ಹೈ ವೋಲ್ಟೇಜ್ ಕದನದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಾಯಾದಿ ದಮನ. ಕೊಲಂಬೋನಲ್ಲಿ ಭಾರತದ ಘರ್ಜನೆ. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ಇವತ್ತು ಸಾಕ್ಷಿಯಾಗಿದ್ದು ಭಾರತದ ಪರಾಕ್ರಮಕ್ಕೆ. ಟಾಸ್ ವಿಚಾರ ಪಕ್ಕಕ್ಕಿಡೋಣ, ಆದರೆ ಮ್ಯಾಚ್ ಶುರುವಾದ ಮೇಲೆ ಕಂಡಿದ್ದು ಬ್ಲೂ ಜರ್ಸಿಗಳ ಆರ್ಭಟ. ಈ ಗೆಲುವಿನೊಂದಿಗೆ ಭಾರತ ನೇರವಾಗಿ ಸೂಪರ್ 8 ಹಂತಕ್ಕೆ ಲಗ್ಗೇಟಿದೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೋ ಪಟ್ಟವನ್ನು ಉಳಿಸ್ಕೊಳ್ಳೋಕೆ ನಾವು ರೆಡಿ ಅನ್ನೋದನ್ನು ಸ್ಕೈ ಪಡೆ ಜಗತ್ತಿಗೆ ಸಾರಿ ಹೇಳಿದೆ. ಈ ಪಿಚ್ ಬಗ್ಗೆ ಮಾತಾಡಲೇಬೇಕು. ಕೊಲಂಬೋದ ಪಿಚ್ ಸ್ಪಿನ್ನರ್ಗಳಿಗೆ ಸ್ವರ್ಗ ಆಗಿತ್ತು. ಇದನ್ನು ಅರ್ಥ ಮಾಡ್ಕೊಂಡಿದ್ದ ಪಾಕಿಸ್ತಾನ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 6 ಜನ ಸ್ಲೋ ಬೌಲರ್ಸ್ ಅಥವಾ ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಿತ್ತು. ಅಂದರೆ ಅವರ ಪ್ಲ್ಯಾನ್ ಕ್ಲಿಯರ್ ಆಗಿತ್ತು. ಸ್ಪಿನ್ ಬಲೆಯಲ್ಲಿ ಭಾರತವನ್ನು ಕೆಡವಬೇಕು. ಹಾಕೊಂಡು ಚಚ್ತಾ ಇದ್ದಾರೆ T20 ಇತ್ತೀಚೆಗೆ. ದೊಡ್ಡ ಗ್ರೌಂಡು, ಹೆಂಗೆ ಹೊಡಿತಾರೆ ಸ್ಲೋ ಬಾಲಿಂಗಿಗೆ, ಅದು ಕೂಡ ಟರ್ನಿಂಗ್ ಪಿಚ್ಚಲ್ಲಿ. ನೋಡೋಣ, ಹೊಡಿಲಿ, ಎಲ್ಲ ಕ್ಯಾಚ್ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ನಡೆದಿದ್ದೇ ಬೇರೆ. ಆರಂಭದಲ್ಲಿ ಅವರ ಪ್ಲ್ಯಾನ್ಗೆ ಯಶಸ್ಸು ಸಿಕ್ತು. ಆತಂಕದ ಕಾರ್ಮೋಡ ಆವರಿಸಿತ್ತು. ಆದರೆ ಅದಾದ ನಂತರ ನಮ್ಮ ಇಶನ್ ಕಿಶನ್ ಪಾಕಿಸ್ತಾನದ ಬೌಲರ್ಗಳನ್ನು ಚೆಂಡಾಡಿಬಿಟ್ರು. ಭಾರತದ ಸ್ಕೋರ್ 175ಕ್ಕೆ ತಲುಪುತ್ತಂತ ಪಾಕಿಸ್ತಾನ ಅಂದ್ಕೊಂಡೇ ಇರಲಿಲ್ಲ. ಆದರೆ ಇಶನ್ ಕಿಶನ್ 40 ಎಸೆತಗಳ ಆ 77 ರನ್ಗಳ ಆಟ ಇಡೀ ಮ್ಯಾಚಿನ ಚಿತ್ರಣವನ್ನು ಚೇಂಜ್ ಮಾಡಿ ಹಾಕ್ಬಿಡ್ತು. ಚೇಸಿಂಗ್ ಇಳಿದ ಪಾಕಿಸ್ತಾನಕ್ಕೆ ಭಾರತದ ಬೌಲರ್ಗಳು ಉಸಿರಾಡೋಕ್ಕೂ ಬಿಡಲಿಲ್ಲ. ಮೊದಲ 4 ವಿಕೆಟ್ಗಳು ಬರೀ 15 ರನ್ ಆಗುವಷ್ಟರಲ್ಲಿ ಉದುರು ಹೋದ್ವು. ಹಿಂಗೆ ಚೇತರಿಸ್ಕೊಳ್ತಾರೆ ಅವರು. ಕೊನೆಗೆ 2 ಓವರ್ ಬಾಕಿ ಇರುವಾಗಲೇ ಪಾಕಿಸ್ತಾನದ ಕಥೆ ಮುಗಿದೇ ಹೋಯಿತು. ಕಿಶನ್ ಕಿಚ್ಚು ಪಾಕ್ ಬೌಲರ್ಗಳಿಗೆ ಬೆಂಕಿ ಬಿಸಿ. ಇನ್ನು ಭಾರತದ ಬ್ಯಾಟಿಂಗ್ ಇನ್ನಿಂಗ್ಸ್ ನೋಡೋದಾದ್ರೆ ಆರಂಭದಲ್ಲೇ ನಮಗೆ ಸಣ್ಣ ಆಘಾತ ಕಾದಿತ್ತು. ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ಅಭಿಷೇಕ್ ಶರ್ಮಾ ಕಂಬ್ಯಾಕ್ ಏನೋ ಮಾಡಿದ್ರು, ಆದರೆ ಅವರ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಹಾಕಿದ ಮೊದಲ ಓವರ್ನಲ್ಲೇ ಅಭಿಷೇಕ್ ಶರ್ಮಾ ಸ್ಟ್ರಗಲ್ ಮಾಡಿದ್ರು. ಬಾಲ್ ಈಸಿಯಾಗಿ ಬ್ಯಾಟಿಗೆ ಬರ್ತಾ ಇರಲಿಲ್ಲ. ಕೊನೆಗೆ ಮಿಡ್ ಆನ್ ಕಡೆಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಆಗ ಭಾರತೀಯರಿಗೆ ಆತಂಕ ಆಯಿತು. ಯಾಕಂದರೆ ಪವರ್ ಪ್ಲೇನಲ್ಲಿ ಇಷ್ಟು ಬೇಗ ಅಭಿಷೇಕ್ ಶರ್ಮಾ ವಿಕೆಟ್ ಹೋದರೆ ಯಾರು ಪಾಕಿಸ್ತಾನವನ್ನು ಚಚ್ಚೋದು ನೋಡಬೇಕು ಅಂತ ಕಾಯ್ತಾ ಕೂತ್ಕೊಂಡಿದ್ರು, ಅವರೇ ಬೇಗ ಔಟ್ ಆಗಿ ಹೋಗಿಬಿಟ್ರೆ. ಆದರೆ ಆ ಆತಂಕವನ್ನು ದೂರ ಮಾಡಿದ್ದು ಇಶನ್ ಕಿಶನ್. ಅಭಿಷೇಕ್ ಶರ್ಮಾ ಔಟ್ ಆಗಿದ್ದು ಬಿಟ್ರೆ ಇಡೀ ಪವರ್ ಪ್ಲೇನಲ್ಲಿ ನಡೆದಿದ್ದು ಇಶನ್ ಕಿಶನ್ ದರ್ಬಾರ್. ಶಾಹಿನ್ ಶಾ ಅಫ್ರಿದಿ ಅಂತ ಹೇಳಿದ್ರೆ ಒಂದು ಟೈಮ್ನಲ್ಲಿ ಏನಿತ್ತು, ಬೇರೆ ಸ್ಪೀಡ್ನಲ್ಲಿ ಕಾಲಿಗೆ ಹಾಕ್ತಾರೆ, ಆಡೋಕ್ಕಾಗಲ್ಲ ಅನ್ನೋ ಮಾತು ಒಂದು ಕಾಲದಲ್ಲಿತ್ತು. ಆದರೆ ಅದೆಲ್ಲ ಹೋಗಿದೆ. ಭಾರತೀಯರು ರಿಪೀಟೆಡ್ಲಿ ಕೊಟ್ಟಿದ್ದಾರೆ ಅವರಿಗೆ. ಇಶನ್ ಕಿಶನ್ ಶಾಹಿನ್ ಹಾಕಿದ ಮೊದಲ ಬಾಲನ್ನೇ ಮೈದಾನದ ಆಚೆ ಆಟಿದ್ರು. ಆ ಒಂದು ಸಿಕ್ಸರ್ ಪಾಕಿಸ್ತಾನದ ಕಾನ್ಫಿಡೆನ್ಸ್ಗೆ, ಅವರ ಹೃದಯಕ್ಕೆ ಚೂರಿ ಹಾಕಿದಂಗಿತ್ತು. ಆ ಥರ ಇತ್ತು ಅದು. ಇಶನ್ ಕಿಶನ್ ಸ್ಟೇಟ್ಮೆಂಟ್ ಅದು. ನಾವಿಲ್ಲಿ ಡಿಫೆಂಡ್ ಮಾಡೋಕ್ಕೆ ಬಂದಿಲ್ಲ, ಕುಟ್ಟು ಡಿಫೆನ್ಸ್ ಮಾಡೋಕ್ಕೆ ಬಂದಿಲ್ಲ, ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದೀವಿ. ನಾವು ಒಬ್ಬರು ಔಟ್ ಆಗಿ ಹೋದರೆ ಇನ್ನೊಬ್ಬರು ಅದನ್ನು ಕ್ಯಾರಿ ಮಾಡ್ತೀವಿ, ಚಚ್ಚೋಕ್ಕೆ ಶುರು ಮಾಡ್ತೀವಿ ಅಂಥೇಳಿ ಶುರುವಾಯಿತು ಅಸಲಿ ಆಟ. ತಿಲಕ್ ವರ್ಮಾ ಇನ್ನೊಂದು ಕಡೆ ನಿಂತು ನೋಡೋ ಪ್ರೇಕ್ಷಕರಾಗ್ಬಿಟ್ಟಿದ್ರು. ಸಿಂಗಲ್ ತೆಕ್ಕೊಡು, ಕಿಶನ್ ಹೊಡೆಯೋದನ್ನು ನೋಡು. ಸ್ಟ್ರೈಕ್ನಲ್ಲಿದ್ದ ಇಶನ್ ಕಿಶನ್, ಅಬ್ರಾರ್ ಅಹಮದ್ ಮತ್ತು ಸೈಮ್ ಅಯೂಬ್ರನ್ನು ಟಾರ್ಗೆಟ್ ಮಾಡಿದ್ರು. ಪಾಕಿಸ್ತಾನ ಸ್ಪಿನ್ನರ್ಗಳನ್ನು ತಂದರೆ ಇಶನ್ ಸ್ವೀಪ್ ಶಾಟ್ಸ್, ಕಟ್ ಶಾಟ್ಸ್ ಮೂಲಕ ಬೌಂಡರಿಗಳ ಮಳೆಗೈದ್ರು. ಪಿನ್ ಬಲೆಗೆ ಬಿದ್ದ ಪಾಕ್, ಇಶನ್ ಅಬ್ಬರಕ್ಕೆ ಬ್ರೇಕ್. ಇಶನ್ ಕಿಶನ್ ಬ್ಯಾಟಿಂಗ್ ನೋಡಿದ್ರೆ ಉಳಿದೆಲ್ಲ ಬ್ಯಾಟ್ಸ್ಮನ್ಗಳು ಒಂದು ಪಿಚ್ಚಲ್ಲಿ ಆಡ್ತಾ ಇದ್ರು. ಸ್ವಲ್ಪ ಕಷ್ಟ ಆಗ್ತಿತ್ತು. ಇವ್ರಿಗೆ ಮಾತ್ರ ಪಿಚ್ ಚೇಂಜ್ ಆಗ್ತಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಪಾಕಿಸ್ತಾನ ಪದೇ ಸ್ಪಿನ್ ಅಟ್ಯಾಕ್ ಮಾಡ್ತಾಯಿದ್ರು. ಆದರೆ ಇಶನ್ ಅದನ್ನೇ ಅಡ್ವಾಂಟೇಜ್ ತಗೊಂಡ್ರು. ಅಬ್ರಾರ್ ಅಹಮದ್ ಓವರ್ನಲ್ಲಿ ಹ್ಯಾಟ್ರಿಕ್ ಬೌಂಡರಿ ಬಾರಿಸಿ ತಮ್ಮ ಹಾಫ್ ಸೆಂಚುರಿ ಪೂರೈಸಿದರು. ಇನ್ನು ಶಾದಾಬ್ ಖಾನ್ ಬಂದಾಗಂತೂ ಒಂದೇ ಓವರ್ನಲ್ಲಿ 17 ರನ್ ಕೊಳ್ಳೆ ಹೊಡೆದ್ರು. 1 ಸಿಕ್ಸರ್, 1 4. ಶಾದಾಬ್ಗೆ ಹೆಂಗೆ ಬಾಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಅಬ್ಬರಕ್ಕೆ ಬ್ರೇಕ್ ಬಿದ್ದಿದ್ದು ಸೈಮ್ ಅಯೂಬ್ ಬೌಲಿಂಗ್ನಲ್ಲಿ. ಸ್ವಲ್ಪ ಸ್ಲೋ ಬಂತು ಬಾಲ್. ಇಶನ್ ಕನೆಕ್ಟ್ ಮಾಡೋಕ್ಕೆ ಹೋದರು, ಆದರೆ ಬಾಲ್ ನೇರ ಸ್ಟಂಪ್ಗೆ ಹೊಡಿತು.
ಏಷ್ಯನ್ ಔಟ್ ಆದರೂ ಮ್ಯಾಚ್ನ ಗತಿ ಸ್ವಲ್ಪ ಚೇಂಜ್ ಆಯಿತು. ಅಲ್ಲಿವರೆಗೂ ಸರಾಗವಾಗಿ ಬರ್ತಾ ಇದ್ದ ರನ್ಗಳಿಗೆ ಬ್ರೇಕ್ ಬಿತ್ತು. 9 ಓವರ್ಗೆ 89 ರನ್ ಇದ್ದ ಭಾರತ ನಂತರ 6 ಓವರ್ಗಳಲ್ಲಿ ಗಳಿಸಿದ್ದು ಬರೀ 38 ರನ್. ಬಾಲ್ ಟರ್ನ್ ಆಗ್ತಾ ಇತ್ತು, ಗ್ರಿಪ್ ಆಗ್ತಾ ಇತ್ತು, ಹೊಸದಾಗಿ ಬಂದ ಬ್ಯಾಟ್ಸ್ಮನ್ಗಳಿಗೆ ರನ್ ಗಳಿಸೋಕೆ ಕಷ್ಟ ಆಗ್ತಾ ಇತ್ತು. ಸೈಮ್ ಅಯೂಬ್ ಸ್ಪಿನ್ ಮ್ಯಾಜಿಕ್ ಭಾರತಕ್ಕೆ ಸಂಕಷ್ಟ. ಒಂದು ಕಡೆ ರನ್ ರೇಟ್ ಕಮ್ಮಿ ಆಗ್ತಿದ್ರೆ ಇನ್ನೊಂದು ಕಡೆ ಸೈಮ್ ಅಯೂಬ್ ತಮ್ಮ ಸ್ಪಿನ್ ಮ್ಯಾಜಿಕ್ ತೋರಿಸ್ತಾ ಇದ್ರು. 15ನೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ತೆಗೆದು ಭಾರತವನ್ನು ಕಷ್ಟಕ್ಕೆ ತಳ್ಳಿದ್ರು. ಟೀಮ್ ಇಂಡಿಯಾ 150 ದಾಟುತ್ತಾ ಅನ್ನೋ ಅನುಮಾನ ಕೂಡ ಬರೋಕ್ಕೆ ಶುರುವಾಗಿತ್ತು. ಆದರೆ ಆಗ ಕ್ರೀಸ್ಗೆ ಬಂದಿತ್ತು ನಮ್ಮ ಮಿಸ್ಟರ್ 360 ಸೂರ್ಯಕುಮಾರ್ ಯಾದವ್. ಸೂರ್ಯ ಕೂಡ ಸ್ಟ್ರಗಲ್ ಮಾಡಿದ್ರು ಈ ಪಿಚ್ಚಲ್ಲಿ. 29 ಬಾಲ್ನಲ್ಲಿ 32 ರನ್ ಗಳಿಸಿದ್ರು. ಇದು ಅವರ ಸ್ಟೈಲ್ ಅಲ್ಲದೆ ಇದ್ರೂ ಕೂಡ ಆ ಟೈಮ್ಗೆ ಬೇಕಾದ ರನ್ಗಳಾಗಿದ್ವು. ಅವರು ಕೊನೆವರೆಗೂ ನಿಂತು ಫೈಟ್ ಮಾಡಿದ್ರು. ಇನ್ನು ಉಸ್ಮಾನ್ ತಾರಿಕ್ ಮ್ಯಾಚ್ಗಿಂತ ಮುಂಚೆ ಬಹಳ ಸದ್ದು ಮಾಡಿದ್ರು. ಪಾಸ್ ಮಾಡಿ ಹಾಕ್ತಾರೆ, ಕಷ್ಟ ಆಗುತ್ತೆ ಅಂಥೇಳಿ. ಬೌಲಿಂಗ್ ಚೆನ್ನಾಗೇ ಮಾಡಿದ್ರು. ಭಾರತದ ಕ್ಯಾಪ್ಟನ್ ವಿಕೆಟ್ ಕೂಡ ತಗೊಂಡ್ರು. ಆದರೆ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಕೊನೆ ಓವರ್ಗಳಲ್ಲಿ. ಮತ್ತೆ ಶಿವಮ್ ದೂಬೆ ಮತ್ತು ರಿಂಕು ಸಿಂಗ್ ಚೆನ್ನಾಗಿ ದೂಡ್ಬಿಟ್ರು ಪಾಕಿಸ್ತಾನವನ್ನು ಬೌಂಡ್ರಿಯಿಂದ ಆಚೆ. ಈ ಇಬ್ಬರು ಯಾಕೆ ಟೀಮ್ನಲ್ಲಿದ್ದಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. ಸ್ಪಿನ್ ಆಗ್ತಾ ಇದ್ದ ಕಷ್ಟವಿದ್ದ ಪಿಚ್ನಲ್ಲಿ ಟೈಮಿಗೆ ಕರೆಕ್ಟಾಗಿ ಬೌಂಡರಿ ಸಿಕ್ಸರ್ಗಳನ್ನು ಪಿಕ್ ಮಾಡಿದ್ರು. ಟೀಮ್ ಇಂಡಿಯಾ ಸ್ಕೋರ್ನ 170ರ ಗಡಿ ದಾಟಿಸಿದ್ರು. ಅಂತಿಮವಾಗಿ ಭಾರತ 175 ರನ್ ಟಾರ್ಗೆಟ್ ಸೆಟ್ ಮಾಡ್ತು. ಕೊಲಂಬೋದ ಈ ಪಿಚ್ನಲ್ಲಿ 175 ಅಂತ ಹೇಳಿದ್ರೆ ಅದು 200+ ಸಮ. ಪಾಕಿಸ್ತಾನದ ಫ್ಲಾಪ್ ಶೋ ಹಾರ್ದಿಕ್ ಬೂಮ್ರಾ ಆರ್ಭಟ 176. ಭಾರತ ಪಾಕ್ T20 ವರ್ಲ್ಡ್ ಕಪ್ಗಳಲ್ಲೇ ಅತಿ ದೊಡ್ಡ ಸ್ಕೋರ್ ಇದು. 160 ಮೇಲೆ ದಾಟಿರಲಿಲ್ಲ. ಇದು ಹೈಯೆಸ್ಟ್ ಇದು ಸ್ಕೋರ್. ಅದನ್ನು ಚೇಸ್ ಮಾಡಬೇಕಾಗಿತ್ತು ಈಗ ಪಾಕಿಸ್ತಾನ. ಪವರ್ ಪ್ಲೇನಲ್ಲಿ ಅಟ್ಯಾಕ್ ಮಾಡೋದು ಅಥವಾ ಇಬ್ಬನಿ ಬೀಳಲಿ ಅಂತ ವೆಯ್ಟ್ ಮಾಡೋದು, ಇಷ್ಟೇ ಆಪ್ಷನ್ ಇದ್ದಿದ್ದು ಅವರಿಗೆ. ಯಾಕಂದರೆ ಸ್ವಲ್ಪ ನಿಧಾನ ಕಾಡಿ ಇಬ್ಬನಿ ಬೀಳೋ ತನಕ ವಿಕೆಟ್ ಉಳಿಸ್ಕೊಂಡ್ರೆ ಇಬ್ಬನಿ ಬಿದ್ಮೇಲೆ ಭಾರತೀಯ ಬೌಲರ್ಗಳಿಗೆ ಗ್ರಿಪ್ ಮಾಡೋಕ್ಕಾಗಲ್ಲ, ಟರ್ನ್ ಆಗಲ್ಲ, ಸರಿಯಾಗಿ ಹೊಡಿಬೋದು ನಾವು ಅಂತ ಅಂದ್ಕೊಂಡಿದ್ರು. ಆದರೆ ಪಾಕ್ ಪಾಲ್ಗೆ ಯಾವುದೂ ವರ್ಕೌಟ್ ಆಗಲಿಲ್ಲ. ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬೂಮ್ರಾ ಯಾವ ಥರ ಬೌಲಿಂಗ್ ಮಾಡಿದ್ರು ಅಂತ ಹೇಳಿದ್ರೆ, ಅರೆ ಇದು ಸ್ಪಿನ್ನರ್ಗಳಿಗೆ ಮಾತ್ರ ಅಲ್ಲ, ಫಾಸ್ಟ್ ಬೌಲರ್ಗಳು ಚೆನ್ನಾಗಿ ಹಾಕ್ತಿದ್ದಾರಲ್ಲ ಈ ಪಿಚ್ಚಲ್ಲಿ ಅಂತ ಅನ್ಸೋಕೆ ಶುರುವಾಗಿತ್ತು. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ನಲ್ಲಿ ಡಕ್ಔಟ್ ಆಗಿದ್ರು. ಆ ಸಿಟ್ಟನ್ನು ಬೌಲಿಂಗ್ನಲ್ಲಿ ತೀರಿಸ್ಕೊಂಡ್ರು. ಮೊದಲ ಓವರ್ನಲ್ಲೇ ಸಾಹಿಬ್ಜಾದ ಫರ್ಹಾನ್ ಅವರ ವಿಕೆಟ್ ಕಿತ್ತು ಮೇಡನ್ ಓವರ್ ಮಾಡಿದ್ರು. T20ನಲ್ಲಿ ಅದರೊಳಗೆ ಚೇಸಿಂಗ್ ಮಾಡುವಾಗ ಮೊದಲ ಓವರ್ ಮೇಡನ್ ಅಂದರೆ ಅರ್ಧ ಮ್ಯಾಚ್ ಸೋತ ಹಾಗೇನೆ. ಆಮೇಲೆ ಭಾರತ ಸುಮ್ಮನೆ ಆಗಲಿಲ್ಲ. 2ನೇ ಓವರ್ನಲ್ಲಿ ಬೂಮ್ರಾ ಬಂದು ಬೂಮ್ರಾ ಅವರ ಆ ಯಾರ್ಕರ್ ಇದೆಯಲ್ಲ, ಅದಕ್ಕೆ ಜಗತ್ತಿನ ಯಾವ ಬ್ಯಾಟ್ಸ್ಮನ್ ಆದರೂ ಕೂಡ ಉತ್ತರ ಇಲ್ಲ ನನ್ನ ಹತ್ರ ಅಂತೇಳಿ ಕೈ ಚೆಲ್ಬಿಡ್ತಾರೆ. ಸೈಮ್ ಏನು ಮಾಡ್ತಾರೆ, LBW ಆದರು. ಅದು ಬೂಮ್ರಾರ ಬ್ರಹ್ಮೋಸ್ ಇದ್ದಂಗಿತ್ತು. ಅದು ರೆಗ್ಯುಲರ್ ಟಿಪಿಕಲ್ ಬೂಮ್ರಾ ಸ್ಟೈಲ್. ಒಂದು ಕಾಲಿಕಿಂಗ್ ಗೊತ್ತಲ್ಲ ಆ ಡೆಲಿವರಿ. ಅದೇ ಓವರ್ನಲ್ಲಿ ಸಲ್ಮಾನ್ ಆಗ ಕೂಡ ಔಟ್. 2 ಓವರ್ ಮುಗಿಯುವಷ್ಟರಲ್ಲಿ ಪಾಕಿಸ್ತಾನದ ಸ್ಕೋರ್ 13ಕ್ಕೆ 3 ವಿಕೆಟ್. ಪಾಕಿಸ್ತಾನದ ಬೆನ್ನೆಲುಬು ಮುರಿದೇ ಹೋಗಿತ್ತು. ಇನ್ನು ಭಾರತದ ಮೇನ್ ವೆಪನ್ ಅಂದರೆ ಸ್ಪಿನ್ನರ್ಸ್ ಬೌಲಿಂಗ್ ಇನ್ನೂ ಇಳಿದೇ ಇರಲಿಲ್ಲ. ಆಗಲೇ ಪಾಕಿಸ್ತಾನ ಸೋಲೊಪ್ಕೊಂಡಂತ ಆಗೋಗಿತ್ತು. ಸ್ಪಿನ್ನರ್ಸ್ ಚಕ್ರವ್ಯೂಹ ನಲುಗಿದ ಪಾಕ್ ಬ್ಯಾಟಿಂಗ್. 13ಕ್ಕೆ 3 ವಿಕೆಟ್ ಕಳ್ಕೊಂಡ ಮೇಲೆ ಪಾಕಿಸ್ತಾನಕ್ಕೆ ಕಮ್ಬ್ಯಾಕ್ ಮಾಡೋ ದಾರಿನೇ ಇರಲಿಲ್ಲ. ಆದರೂ ಉಸ್ಮಾನ್ ಖಾನ್ ಸ್ವಲ್ಪ ಹೊತ್ತು ಹೋರಾಟ ಮಾಡಿದ್ರು, ಕೆಲ ಬೌಂಡರಿ ಬಾರಿಸಿದ್ರು. ಆದರೆ ಯಾವಾಗ ಅಕ್ಷರ್ ಪಟೇಲ್ ಬೌಲಿಂಗ್ಗೆ ಬಂದರು, ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಬಾಬರ್ ಅಜಮ್ ಕ್ಲೀನ್ ಬೌಲ್ಡ್ ಆದರು. ಬಾಬರ್ ಔಟ್ ಆಗ್ತಿದ್ದ ಹಾಗೆ ಸ್ಟೇಡಿಯಂನಲ್ಲಿ ಭಾರತದ ಫ್ಯಾನ್ಸ್ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ರು. ನಂತರ ನಡೆದಿದ್ದು ಕೇವಲ ಶಾಸ್ತ್ರ ಮುಗಿಸೋ ಕೆಲಸ. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಈ ತ್ರಿವಳಿ ಸ್ಪಿನ್ನರ್ಸ್ ಪಾಕಿಸ್ತಾನವನ್ನು ಸುತ್ತುವರೆದ್ರು. ರನ್ ಗಳಿಸೋದು ಬಿಡಿ, ಬ್ಯಾಟ್ ಬಾಲ್ಗೆ ಟಚ್ ಮಾಡೋಕ್ಕೂ ಕೂಡ ಪಾಕ್ ಬೌಲರ್ಗಳು ಒದ್ದಾಡಿದ್ರು. ಡ್ಯೂ ಬರಲೇ ಇಲ್ಲ, ಮೋಡ ಇತ್ತು, ಇಬ್ಬನಿ ಬರ್ಬೋದು ಅನ್ನೋ ಲೆಕ್ಕಾಚಾರ ಇತ್ತಲ್ಲ. ಅದಕ್ಕೆ ಪಾಕಿಸ್ತಾನ ಏನು ಮಾಡಿತ್ತು, ಟಾಸ್ ಗೆದ್ದರೂ ಕೂಡ ಫಸ್ಟ್ ಬೌಲಿಂಗ್ ತೊಗೊಂಡು ಇಂಡಿಯನ್ ಬ್ಯಾಟಿಂಗ್ ಇಳಿಸಿತ್ತು. ಸೆಕೆಂಡ್ ಬರಲಿ, ಭಾರತೀಯರು ಬಾಲ್ ಮಾಡಲಿ, ಬಾಲ್ ಗ್ರಿಪ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿತ್ತು. ಆದರೆ ಅಂಥ ಡ್ಯೂ ಕಾಣಲಿಲ್ಲ, ಇಬ್ಬನಿ ಕಾಣಲಿಲ್ಲ. ಇದಿದ್ರೆ ಏನಾಗ್ತಿತ್ತು, ಗ್ರಿಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬೌಲರ್ಗಳು ಟವಲ್ ತೊಗೊಂಡು ಹಿಂಗೆ ಉಜ್ತಾಯಿದ್ರು, ಡ್ರೈ ಮಾಡಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇದ್ರು. ಆ ಥರ ನಮ್ಮ ಯಾವ ಬೌಲರ್ಗಳು ಕೂಡ ಪ್ರಯತ್ನ ಪಟ್ಟಿದ್ದು ಕಾಣಲೇ ಇಲ್ಲ. ಆದರೂ ಕೂಡ ಬಾಲ್ ಚೆನ್ನಾಗಿ ಗ್ರಿಪ್ ಆಗ್ತಾಯಿತ್ತು, ಅಷ್ಟೊಂದೇನು ಪ್ರಾಬ್ಲಮ್ ಕಾಣಲಿಲ್ಲ. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಗೂಗ್ಲಿಗಳಿಗೆ ಪಾಕ್ ಹತ್ರ ಉತ್ತರನೇ ಇರಲಿಲ್ಲ. ಉಸ್ಮಾನ್ ಖಾನ್ ಪಾಕಿಸ್ತಾನದ ಪರವಾಗಿ ಸ್ವಲ್ಪ ಹೋರಾಡಿದ್ರು ಅಷ್ಟೇ. ಆದರೆ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಅವರು ಸ್ಟಂಪ್ ಔಟ್ ಆದರು. ಇನ್ನೊಂದು ಕಡೆ ಮೊಹಮ್ಮದ್ ನವಾಜ್ ದೊಡ್ಡ ಶಾಟ್ ಹೊಡೆಯೋಕೆ ಹೋಗಿ ಡೀಪ್ ಮಿಡ್ ವಿಕೆಟ್ನಲ್ಲಿ ದುಬೈಗೆ ಕ್ಯಾಚ್ ಕೊಟ್ಟರು. ತಿಲಕ್ ವರ್ಮಾ ಕೂಡ ಬೌಲಿಂಗ್ ಮಾಡಿ ಶಾದಾಬ್ ಖಾನ್ ವಿಕೆಟ್ ತಗೊಂಡ್ರು. ಅಲ್ಲಿಗೆ ಪಾಕಿಸ್ತಾನದ ಕತೆ ಮುಗಿದೇ ಹೋಯಿತು. ವರುಣ್ ಸ್ಪಿನ್ ಮೋಡಿ, ಕ್ಲೈಮ್ಯಾಕ್ಸ್ನಲ್ಲಿ ಟೀಮ್ ಇಂಡಿಯಾ ಪಂಚ್. ಮ್ಯಾಚ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ವರುಣ್ ಚಕ್ರವರ್ತಿ ಮತ್ತೊಮ್ಮೆ ಅಟ್ಯಾಕ್ಗೆ ಬಂದರು. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ತಗೊಂಡು ಹ್ಯಾಟ್ರಿಕ್ ಚಾನ್ಸ್ ಕ್ರಿಯೇಟ್ ಮಾಡಿದರು. ಹ್ಯಾಟ್ರಿಕ್ ಮಿಸ್ ಆಯಿತು ನಿಜ, ಆದರೆ ಪಾಕಿಸ್ತಾನದ ಸೋಲ್ ಖಚಿತ ಆಯಿತು. ಕೊನೆಗೆ 18ನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಪಾಕಿಸ್ತಾನಕ್ಕೆ ಕೊನೆ ಮೊಳೆ ಹೊಡೆದ್ರು. ಪಾಕಿಸ್ತಾನ 114 ರನ್ಗೆ ಆಲ್ ಔಟ್ ಆಯಿತು. 2009ರ ಚಾಂಪಿಯನ್ಸ್ ಇವತ್ತು ಹೀನಾಯವಾಗಿ ಸೋತು ತಲೆ ತೆಗೆಸಬೇಕಾಯಿತು.
61 ರನ್ಗಳ ಈ ಗೆಲುವು ಭಾರತದ ನೆಟ್ ರನ್ ರೇಟ್ ಅಷ್ಟೇ ಅಲ್ಲ, ಟೀಮ್ನ ಕಾನ್ಫಿಡೆನ್ಸ್ಗೂ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ಈಗ ಮುಂದೆ ದಾರಿ ಏನು? ಪಾಕಿಸ್ತಾನಕ್ಕೆ ಉಳಿದಿರೋದು ಒಂದೇ ದಾರಿ. ಭಾರತ ಸೂಪರ್ 8ಗೆ ಕ್ವಾಲಿಫೈ ಆಗಿದೆ. ಆದರೆ ಪಾಕ್ ಕತೆ ಅತಂತ್ರ. ಅವರು ಮುಂದಿನ ಹಂತಕ್ಕೆ ಹೋಗಬೇಕು ಅಂದರೆ ತಮ್ಮ ಕೊನೆಯ ಲೀಗ್ ಮ್ಯಾಚ್ನಲ್ಲಿ ನಮೀಬಿಯಾ ವಿರುದ್ಧ ಗೆಲ್ಲಲೇಬೇಕು. ಬರೀ ಗೆಲ್ಲೋದಲ್ಲ, ದೊಡ್ಡ ಅಂತರದಿಂದ ಗೆಲ್ಲಬೇಕಾಗಿ ಬರಬಹುದು. ಈ ಮ್ಯಾಚ್ನಲ್ಲಿ ನಾವು ಕಲಿಬೇಕಾಗಿರೋದಿಷ್ಟೇ. ಕಂಡೀಷನ್ಸ್ ಏನೇ ಕಷ್ಟ ಇರಲಿ, ನಮ್ಮ ಹತ್ರ ಪ್ಲಾನ್ ಇದ್ರೆ, ಇಶಾನ್ ಕಿಶನ್ ಥರ ಅಗ್ರೆಷನ್ ಇದ್ರೆ ಮತ್ತು ಬೌಲರ್ಸ್ ಹತ್ರ ಡಿಸಿಪ್ಲಿನ್ ಇದ್ರೆ ಮ್ಯಾಚ್ ಗೆಲ್ಲೋದು ಕಷ್ಟ ಇಲ್ಲ. ಟಾಸ್ ಸೋತಿದ್ರು, ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ ಬೋರ್ಡ್ ಮೇಲೆ ರನ್ ಹಾಕಿ ಎದುರಾಳಿಯನ್ನ ಒತ್ತಡಕ್ಕೆ ಸಿಲುಕಿಸೋದು ಹೇಗೆ ಅನ್ನೋದನ್ನ ಸೂರ್ಯ ಪಡೆ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಮ್ಯಾಚ್ಗಳಲ್ಲೂ ಕೂಡ ಭಾರತದ ಜೋಶ್ ಹೀಗೆ ಕಂಟಿನ್ಯೂ ಆಗಲಿ, ಟ್ರೋಫಿ ಭಾರತದಾಗಲಿ ಅನ್ನೋದೇ ನಮ್ಮ ಆಶಯ. ಮ್ಯಾಚ್ ಬಗ್ಗೆ ನಿಮಗೆ ಏನನ್ನಿಸ್ತು? ಇಶಾನ್ ಕಿಶನ್ ಹೈಲೈಟ್ ಅಂತ ಅನಿಸ್ತಾ ನಿಮಗೆ, ಅಥವಾ ಬೂಮ್ರಾ ಹಾರ್ದಿಕ್ ಬೌಲಿಂಗ್ ಇಷ್ಟ ಆಯ್ತಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಲೈವ್ನಲ್ಲೂ ಕೂಡ ಪಾಲ್ಗೊಳ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.